ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ಭಾಳ ದಿನ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ಕಂಟಿನ್ಯೂಸ್ ಆಗಿ ಆಗ್ತಾಯಿಲ್ಲ. 2 ಡೇಸಿಗೆ ಒಂದ್ಸರಿ, 1 ಡೇ ಒಂದ್ಸರಿ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ, ನನಗೆ ಆಗ್ತಾನೇ ಇಲ್ಲ ಫ್ರೆಂಡ್ಸ್. ಮನೇಲಿ ಕೆಲಸ ಮಾಡಬೇಕು, ಮತ್ತು ಹೊಸದಾಗಿ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ವರ್ಕ್ ಬ್ಯುಸಿ ಇರೋದ್ರಿಂದ, ಎಲ್ಲ ಕಡೆ ಮೇಂಟೈನ್ ಮಾಡ್ತಿರೋದ್ರಿಂದ ಯೂಟ್ಯೂಬ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಎಲ್ಲದಕ್ಕೂ ವಿಡಿಯೋ ಇಟ್ಕೊಂಡಿರ್ಬೇಕು ಅಲ್ವಾ, ಹಾಗಾಗಿ ನಿಮಗೂ ನೋಡೋದಕ್ಕೂ ಚೆನ್ನಾಗಿರಬೇಕು ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಇನ್ಮೇಲೆ ಆದಷ್ಟು ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. 2 ಡೇಸ್ಗೆ ಒಂದ್ಸರಿ ಇಲ್ಲ ಡೈಲಿ ವ್ಲಾಗ್ ಮಾಡ್ತೀನಿ. ಯಶಿಕಾ ಇವಾಗ ಬರ್ತಡೇಗೆ ಹೋಗ್ತಾ ಇದ್ದಾಳೆ. ಮೊನ್ನೆ ಬರ್ತಡೇಗೆ ಬಂದಿರಲ್ವಾ, ಅವ್ರದ್ದು ಪ್ರೀತಿ ಅವ್ರದ್ದು ಬರ್ತಡೇ ಇದೆ. ವಿಶ್ ಯು ಹ್ಯಾಪಿ ಬರ್ಡೇ ಪ್ರೀತಿ ಅವರೇ, ಗಾಡ್ ಬ್ಲೆಸ್ ಯು. ಓಕೆನಾ? ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬಿಸ್ನೆಸ್ ಹೇಗೆ ನಡೀತಿದೆಯಪ್ಪ ಅಂತಂದರೆ, ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಫ್ರೆಂಡ್ಸ್. 1 ಅವರ್ಗೆ ಸ್ಟಾರ್ಟಿಂಗು 3 ಆರ್ಡರ್ ಬಂತು ಒಂದೇ ದಿನಕ್ಕೆ. ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಅವತ್ತಿನ ದಿನವೇ 1 ಅವರ್ ಒಳಗಡೆ 3 ಆರ್ಡರ್ ಬಂತು. ತುಂಬ ಖುಷಿ ಆಯಿತು. ಯೂಟ್ಯೂಬಲ್ಲಿ ಹಾಕಿಲ್ಲ, ಸ್ವಲ್ಪ ಯಾವ್ಯಾವುದು ಪ್ರಾಡಕ್ಟ್ ಇದೆ ಅದೆಲ್ಲನೂ ಸಹಿತ ಇವತ್ತಿನ ವಿಡಿಯೋದಲ್ಲಿ ಹಾಕ್ತೀನಿ. ಸಾಕಷ್ಟು ಜನ ಯೂಟ್ಯೂಬಲ್ಲೂ ಕೇಳ್ತಾ ಇದ್ರಿ, ಹಾಗಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸಿಸ್ಟರ್, ನಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಚಿಕ್ಕದಾಗಿ ಯೂಟ್ಯೂಬಲ್ಲೇ ಹಾಕ್ತೀನಿ ಫ್ರೆಂಡ್ಸ್. ಹೋಗಿ ನೋಡ್ಕೊಂಬನ್ನಿ. ಪಾಪ ನಿಮಗೂ ಆಸೆ ಇರುತ್ತೆ ಅಲ್ವಾ, ಮಕ್ಳಿಗೆ ಬಟ್ಟೆ ತೊಗೋಬೇಕು ಅಂತ. ನನ್ನ ಕಡೆಯಿಂದ ತೊಗೋಬೇಕು ಅಂತಂದರೆ ತೊಗೊಳ್ಳಿ, ಏನೂ ಇಲ್ಲ. ತುಂಬ ಕಡಿಮೆ ಬೆಲೆಗೆ ನಾನು ಪ್ರೈಸನ್ನು ಮಾಡಿರೋದು ಫ್ರೆಂಡ್ಸ್. ಜಾಸ್ತಿ ಹೇಳೋದಕ್ಕೂ ನನಗೆ ಮನಸ್ಸು ಬರೋದಿಲ್ಲ. ಅದ್ರ ಮೇಲೆ ಸ್ವಲ್ಪ ಅಮೌಂಟು ನನಗೆ ಅಷ್ಟೇ ಬರೋದು, ಜಾಸ್ತಿ ಬರೋದೇ ಇಲ್ಲ ನನಗೆ. ಅದು ಹೇಳ್ಕೊಬಾರ್ದು, ಅಷ್ಟು ಸ್ವಲ್ಪ ಅಮೌಂಟ್ ಬರುತ್ತೆ. ಸ್ಟಾರ್ಟಿಂಗ್ ಬಿಸ್ನೆಸ್ಸು ಚೆನ್ನಾಗಿ ಆಗಬೇಕು ಅನ್ನೋದೇ ಒಂದು ಆಸೆ ಇದೆ. ಚೆನ್ನಾಗಿ ಆಗಬೇಕು, ಗ್ರೋ ಅಪ್ ಆಗಬೇಕು ಅನ್ನೋದೊಂದೇ ಆಸೆ ಇದೆ. ದುಡ್ಡು ಮುಖ್ಯ ಅಲ್ಲ ಫ್ರೆಂಡ್ಸ್. ಇವತ್ತು ಹೋಗುತ್ತೆ, ಇವತ್ತು ಬರುತ್ತಿಲ್ಲ. ಹಾಗಾಗಿ ನಾನು ಚೆನ್ನಾಗಿ ಕ್ವಾಲಿಟಿ ಕೊಡಬೇಕು, ಚೆನ್ನಾಗಿ ಬಿಸ್ನೆಸ್ಸನ್ನು ಗ್ರೋ ಅಪ್ ಮಾಡ್ಕೋಬೇಕು ಅನ್ನೋದೇ ಒಂದು ನನ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಏನೋ ಒಂದು ಚಿಕ್ಕದಾಗಿ ಕನಸು ಕೊಟ್ಕೊಂಡು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಒಂದು ಸತಿ ತೊಗೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪ್ಯೂರ್ ಕಾಟನಲ್ಲಿ ತೊಗೊಂಬಂದಿರುವಂಥದ್ದು. ಇವಾಗ ವಿಡಿಯೋ ಹಾಕ್ತೀನಿ ಹೇಗೆಲ್ಲ ಇರುತ್ತೆ ಅಂತ ನೋಡ್ಕೊಂಬನ್ನಿ. ಇದು ಬಂದು ನ್ಯೂ ಬಾರ್ನ್ ಬೇಬಿಯಿಂದ 2 ಇಯರ್ ಬೇಬಿವರೆಗೂ, ಗರ್ಲ್ಸ್ ಬೇಬಿಗಾಗಲಿ ಬಾಯ್ ಬೇಬಿಗಾಗಲಿ 2 ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಡೈಲಿ ವೇರ್ ಸಿಗುತ್ತೆ, ಆಚೆ ಕಡೆನೂ ಹಾಕ್ಕೊಂಡು ಹೋಗ್ಬೋದು. ಪ್ಯೂರ್ ಕಾಟನಲ್ಲಿದೆ. ತುಂಬ ಒಳ್ಳೊಳ್ಳೆ ಚೆನ್ನಾಗಿರೋ ಫ್ರಾಕ್ಸ್ ಎಲ್ಲ ಇದೆ ಫ್ರೆಂಡ್ಸ್. ಇನ್ನು ಬೇಗ ಖಾಲಿ ಆಗ್ತಾ ಇದೆ. ನಾನು ಇವಾಗ ವಿಡಿಯೋ ಹಾಕ್ತೀನಿ, ಯಾವ್ದು ಬೇಕೋ ಅದು ನೀವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಆ ಒಂದು ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆ ಕೊರಿಯರ್ ಮಾಡಿ ಕಳಿಸ್ತೀನಿ. ಫೋನ್ಪೇ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಇವಾಗಲೇ ತಿಳ್ಕೊಂಬಿಡಿ. ನೋಡ್ಕೊಂಬನ್ನಿ ಫ್ರೆಂಡ್ಸ್, ಏನೆಲ್ಲ ಡ್ರೆಸ್ಸಸ್ ತೊಗೊಂಬಂದಿದ್ದೀನಿ ಅಂತ ತೋರ್ತೀನಿ. ನಾನು ಇನ್ಸ್ಟಾಗ್ರಾಮ್ ಫಸ್ಟ್ ಹಾಕಿ ಯೂಟ್ಯೂಬಲ್ಲಿ ಸೆಕೆಂಡ್ ಆಗ್ತಾಯಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಡಿಮ್ಯಾಂಡ್ ಇರೋದ್ರಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಬೇಕಾಗಿತ್ತು. ಇವಾಗ ಹೋಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್, ಇನ್ನೂ ಸ್ಟಾಕ್ ಬರ್ತಾ ಇದೆ. ಹೋಗಿ ಯಾವ್ದು ಬೇಕೋ ಅದು ಆರ್ಡರನ್ನು ಮಾಡ್ಕೋಬೋದು. ಓಕೆ, ಹೋಗಿ ನೋಡ್ಕೊಂಬನ್ನಿ. ಓಕೆ, ಬನ್ನಿ ಫ್ರೆಂಡ್ಸ್. ನಾನು ತೊಗೊಂಬಂದಿರುವಂತಹ ಡ್ರೆಸ್ಸಸ್ ಯಾವ ರೀತಿಯಾಗಿದೆ ಏನೇನು ಅಂತ ಹೇಳ್ಬಿಡ್ತೀನಿ. ಇದು ಬಂದು ಕಾಟನ್ ಫ್ರಾಕ್ ಆಗಿರುತ್ತೆ ಫ್ರೆಂಡ್ಸ್. ಪ್ಯೂರ್ ಕಾಟನ್ ಫ್ರಾಕ್ ಆಗಿರುತ್ತೆ. ನಾನು ಯೆಲ್ಲೋ ಕಲರ್ ತೋರಿಸ್ತೆ ಅಲ್ವಾ, ಅದು ನಿಮಗೆ ನ್ಯೂ ಬಾರ್ನ್ ಬೇಬಿಯಿಂದ 2 ಇಯರ್ ಬೇಬಿವರೆಗೂ ಸಿಗುತ್ತೆ. ಕಲರ್ ವೈಸ್ ಹೇಳಬೇಕು ಅಂತಂದರೆ ನಿಮಗೆ ಯೆಲ್ಲೋ ಕಲರ್, ಬ್ಲೂ ಕಲರ್ ಮತ್ತು ಇನ್ನೊಂದು ಪಿಂಕ್ ಕಲರಲ್ಲಿ ಸಿಗುತ್ತೆ. ನ್ಯೂ ಬಾರ್ನ್ ಬೇಬಿಯಿಂದ, ಆವಾಗ ತಾನೇ ಹುಟ್ಟಿರೋ ಮಗುವಿಂದ ನಿಮಗೆ 2 ವರ್ಷದ ಮಕ್ಕಳವರೆಗೂ ನಿಮಗೆ ಏಜಲ್ಲಿ ಸಿಗುತ್ತೆ. ನಿಮಗೆ 0 to 4 ಮಂತ್ ಆದರೆ ಜಸ್ಟು 160 ರುಪೀಸ್ಗೆ ಸಿಗ್ತಾಯಿದೆ. ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 100 ರುಪೀಸ್ ಇರುತ್ತೆ ಫ್ರೆಂಡ್ಸ್. ನಾನೇ ಶಿಪ್ಪಿಂಗ್ ಚಾರ್ಜ್ 100 ರುಪೀಸ್ ಕೊಡಬೇಕಾಗುತ್ತೆ ಕೊರಿಯರ್ಗೆ. ಹಾಗಾಗಿ ನಿಮ್ಮ ಹತ್ರನೇ 100 ರುಪೀಸ್ ಇಸ್ಕೊಳ್ತೀನಿ. ಇದರಿಂದ ನನಗೆ ಜಾಸ್ತಿ ಉಳಿಯೋದೇ ಇಲ್ಲ ಫ್ರೆಂಡ್ಸ್. ಇದು ನೋಡಿ, ಇದು ಸ್ವಲ್ಪ ಹೊಸ ಪ್ಯಾಟರ್ನಲ್ಲಿದೆ. ಇದು ಕಲರ್ ಸೇಮ್ ಇರುತ್ತೆ, ಯೆಲ್ಲೋ ಕಲರ್, ಪಿಂಕ್ ಕಲರ್ ಮತ್ತು ರಾಮ ಗ್ರೀನ್ ಕಲರ್ ಸಹಿತ ಇರುತ್ತೆ. 3 ಕಲರಲ್ಲಿ ಸಿಗುತ್ತೆ. ನ್ಯೂ ಬಾರ್ನ್ ಬೇಬಿಯಿಂದ ನೀವು 2 ಇಯರ್ ಬೇಬಿವರೆಗೂ ಹಾಕ್ಬೋದು. ನೀವು ಬೇಗ ವಾಟ್ಸಪ್ ಮಾಡಿದರೆ ಆ ಒಂದು ಸೈಜ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ದಯವಿಟ್ಟು ಸ್ವಲ್ಪ ಕಡಿಮೆ ಕೊಡಿ ಅದು ಇದು ಅಂತ ಕೇಳೋದಕ್ಕೆ ಹೋಗ್ಬೇಡಿ. ಸಾಕಷ್ಟು ಜನ ಹಾಗೆ ಮಾಡಿದರು. ಇದು ಫಿಕ್ಸೆಡ್ ರೇಟು, ನನಗೆ ಬರೋದಿಲ್ಲ. ಸುಮ್ಮನೆ ಸ್ವಲ್ಪ ಗ್ರೋ ಅಪ್ ಆಗಲಿ ಅಂತ ಕಡಿಮೆ ರೇಟಲ್ಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ತುಂಬ ಕ್ವಾಲಿಟಿಯಾಗಿರೋ ಫ್ರಾಕು ನಿಮಗೆ ಜಸ್ಟು 230 ರುಪೀಸ್ಗೆ ಕೊಡ್ತಾ ಇದ್ದೀನಿ ಆಯಿತಾ. ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ 400 ರುಪೀಸ್ ಅದಕ್ಕಿಂತ ಮೇಲೇ ಸಿಗುತ್ತೆ. ನಾನು ಸ್ವಲ್ಪ ಕೊರಿಯರ್ ಮಾಡ್ತಿರೋದ್ರಿಂದ 100 ರುಪೀಸ್ ಶಿಪ್ಪಿಂಗ್ ಚಾರ್ಜ್ ತೊಗೊಳ್ತಾ ಇದ್ದೀನಿ. 230 ರುಪೀಸ್ ನಿಮಗೆ ಇರುತ್ತೆ ಫ್ರೆಂಡ್ಸ್. ಆ ಚಡ್ಡಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಂದು ಗರ್ಲ್ ಬೇಬಿಗೆ. ನಾನು ವಾಟ್ಸಪ್ ನಂಬರನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ದಯವಿಟ್ಟು ಕಾಲ್ ಮಾಡೋದಕ್ಕೆ ಹೋಗ್ಬಿಡಿ. ಜಸ್ಟ್ ವಾಟ್ಸಪ್ ಮಾಡಿದರೆ ಸಾಕಾಗುತ್ತೆ. ಆಲ್ರೆಡಿ ಒಂದು ಕೊರಿಯರ್ ನಾನು ವಿಡಿಯೋ ಮಾಡಿದ ತಕ್ಷಣ ಒಂದು ಬುಕ್ಕಿಂಗ್ ಆಯಿತು. ಕೊರಿಯರ್ ಪ್ಯಾಕಿಂಗ್ ಎಲ್ಲ ಮಾಡಿ ನನ್ನ ಹಸ್ಬೆಂಡು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಮಾಡ್ತಾ ಇದ್ದಾರೆ. ಇದು ಬಂದು ಬಾಯ್ಸಿಗೆ ಫ್ರೆಂಡ್ಸ್. ಫುಲ್ ಡೀಟೇಲಾಗಿ ಒಂದೇ ವಿಡಿಯೋದಲ್ಲಿ ತೋರ್ತೀನಿ. ಇದು ನ್ಯೂ ಬಾರ್ನ್ ಬೇಬಿಯಿಂದ 4 ಮಂತ್ 5 ಮಂತ್ ಬೇಬಿವರೆಗೂ ಹಾಕ್ಬೋದು. 2 ಪೇರ್ ಸಿಗುತ್ತೆ ಫ್ರೆಂಡ್ಸ್. ಆ ಕಾಂಬೋ ಸೆಟ್ಟಲ್ಲಿ ಸಿಗ್ತಾಯಿದೆ. ಜಸ್ಟ್ 280 ರುಪೀಸ್ಗೆ ನಿಮಗೆ ಕಾಂಬೋ ಸೆಟ್ಟಲ್ಲಿ ಸಿಗ್ತಾಯಿದೆ. 2 ಟಿ ಶರ್ಟ್
ಶರ್ಟು 2 ಚಡ್ಡಿ ಸಿಗುತ್ತೆ. ವಿತ್ ಚಡ್ಡಿ 2 ಟಿ ಶರ್ಟ್ಗೆ 280 ರುಪೀಸ್ ಅಷ್ಟೇ. ಜಸ್ಟ್ 2 ಪೇರ್ಗೆ 280 ರುಪೀಸ್ ಸಿಗ್ತಾಯಿದೆ. ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 100 ರುಪೀಸ್ ಇರುತ್ತೆ. ಇದು ಬಂದು ರೌಂಡ್ ನೆಕ್ಕಲ್ಲಿರುತ್ತೆ, ಸ್ವಲ್ಪ ಡಿಸೈನು ಡಿಫ್ರೆಂಟಾಗಿರುತ್ತೆ. ಇದು 20 ರುಪೀಸ್ ಜಾಸ್ತಿ. ನಿಮಗೆ 2 ಇಯರ್ ಬೇಬಿಯವ್ರಿಗೂ ಸಿಗುತ್ತೆ. ಯಾವ ಸೈಜ್ ಬೇಕಾದ್ರೂ ತೊಗೊಳ್ಬೋದು, ಕಲರ್ ವೈಸು ಸಹಿತ ಇದೆ. ಇದು 300 ರುಪೀಸು 2 ಪೇರ್ಗೆ 2 ಕಾಂಬೋ ಸೆಟ್ಟಾಗಿ ಕೊಡ್ತಾ ಇದ್ದೀನಿ. ಜಸ್ಟ್ 300 ರುಪೀಸ್ಗೆ ಕೊಡ್ತಾ ಇದ್ದೀನಿ. ಪ್ಲಸ್ ಶಿಪ್ಪಿಂಗ್ ಚಾರ್ಜು ಸಹಿತ ಇರುತ್ತೆ. ಯಾವುದೇ ಸೈಜ್ ತೊಗೊಳ್ಳಿ, ಎಲ್ ಸೈಜ್ ತೊಗೊಳ್ಳಿ, ಎಮ್ ಸೈಜ್ ತೊಗೊಳ್ಳಿ, ಎಸ್ ಸೈಜ್ ತೊಗೊಳ್ಳಿ, 0 ಸೈಜ್ ತೊಗೊಳ್ಳಿ, ಯಾವುದೇ ಸೈಜ್ ತೊಗೊಂಡ್ರು 300 ರುಪೀಸ್. ಜಸ್ಟು ಕಲರ್ ವೈಸು ನೀವು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದ್ರೆ ನಾನು ಅದೇ ರೀತಿಯಾಗಿ ಕೊರಿಯರ್ ಮಾಡಿ ಕಳಿಸ್ತೀನಿ. ಈ ಕಲರ್ ಅಂತೂ ಅಲ್ಟಿಮೇಟ್ ಆಗಿದೆ. ಇದು ಒಂದು ಸ್ವಲ್ಪ ರೆಡ್ ಆಗು ಕಾಣುತ್ತೆ, ಒಂದು ಸ್ವಲ್ಪ ಆರೆಂಜ್ ಕಲರ್ ಸಹಿತ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸ್ವಲ್ಪ ದಪ್ಪದಾಗಿ ಸಿಗುತ್ತೆ ನಿಮಗೆ ಬಟ್ಟೆ. ತುಂಬ ಪ್ಯೂರ್ ಕಾಟನಲ್ಲಿ ಮಾಡಿಸಿರುವಂಥದ್ದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓನ್ ಗಾರ್ಮೆಂಟಿಂದ ನಾವು ಎತ್ಕೊಂಬಂದಿರೋವಂಥ ಅವರೇ ಗಾರ್ಮೆಂಟಿಂದ ತಯಾರು ಮಾಡಿ ನಮಗೆ ಹಾಕಿರುವಂಥದ್ದು. ಸದ್ಯಕ್ಕೆ ಇಷ್ಟು ಪ್ರಾಡಕ್ಟನ್ನು ತರಿಸಿದ್ದೀನಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಖಾಲಿ ಆದರೆ ಕೇಳೋದಕ್ಕೆ ಹೋಗ್ಬಿಡಿ. ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಮುಂಚೆ ಆದರೆ ಸ್ವಲ್ಪ 20 ರುಪೀಸ್ ಎಲ್ಲ ಜಾಸ್ತಿ ಹೇಳ್ತಾ ಇದ್ದೆ, ಇವಾಗ ಅಷ್ಟು ಹೇಳ್ತಾ ಇಲ್ಲ. ನನ್ನ ವಾಟ್ಸಪ್ ನಂಬರ್ ಬಂದು 9686027144. ಈ ಒಂದು ನಂಬರ್ಗೆ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದರೆ ಸಾಕು, ನಾನು ರಿಪ್ಲೈ ಮಾಡ್ತೀನಿ. ನಾನೇ ಒಂದು ಮ್ಯಾನೇಜ್ ಎಲ್ಲ ಮಾಡ್ತಾ ಇರೋದು, ಬೇರೆ ಯಾರೂ ಮಾಡೋದಿಲ್ಲ. ಹಾಗಾಗಿ ನಾನೇ ಮಾಡೋದು. ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯುಸಿಯಾಗಿರ್ತಾರೆ. ಸುಮ್ಮನೆ ಮಾತಾಡೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ಏನಾದ್ರು ಬಟ್ಟೆ ತೊಗೊಳ್ತೀರಾ ಅಂತ ಅನ್ನೋದಾದ್ರೆ ನೀವು ಮೆಸೇಜ್ ಮಾಡಿ. ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ, ಫೋನ್ಪೇ ಇರುತ್ತೆ ಫ್ರೆಂಡ್ಸ್. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಕ್ಯಾಶ್ ಆನ್ ಡೆಲಿವರಿ ನಮಗೆ ಕೊಡೋದು ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫೋನ್ಪೇ ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ತುಂಬ ಕಡಿಮೆ ಬೆಲೆಗೆ ಹೇಳ್ತಾ ಇದ್ದೀನಿ. ಫ್ರಾಕ್ಸ್ ಅಂತೂ ಹೆಣ್ಮಕ್ಳಿಗೆ ಕ್ಯೂಟಾಗಿರೋದು ಸಿಗ್ತಾ ಇದೆ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಆಲ್ರೆಡಿ ಎಷ್ಟೊಂದು ಜನ ಬುಕ್ ಮಾಡ್ಕೊತಿದ್ದಾರೆ ಅಂತ. ಜಸ್ಟು ಒಂದು 3 ದಿನ ಆಯಿತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿ. ಒಂದೇ ದಿನಕ್ಕೆ 3 ಆರ್ಡರ್ ಮತ್ತು ಒಂದು ಸಂಜೆ ಒಂದು 2 ಆರ್ಡರ್ ಬಂದಿತ್ತು. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಇದೇ ರೀತಿಯಾಗಿ ಯೂಟ್ಯೂಬಲ್ಲೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಓಕೆ, ಬಟ್ಟೆ ಎಲ್ಲ ತೋರಿಸಿದ್ದೀನಿ ಅಲ್ವಾ, ಅದಕ್ಕೆ ಒಂದು ವಾಟ್ಸಪ್ ನಂಬರ್ಗೆ ಹಾಯ್ ಮಾಡಿದರೆ ಸಾಕು. ನಿಮಗೆ ಯಾವ್ದು ಬೇಕೋ ಅದು ನಾನು ಫೋಟೋ ಕಳಿಸ್ತೀನಿ. ನೀವು ಓಕೆ ಮಾಡಿ ಫೋನ್ಪೇ ಮಾಡಿದರೆ ಕೊರಿಯರ್ ಮಾಡಿ ನಿಮ್ಮ ಮನೆ ಮುಂದೆ ಬಾಗಿಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ಇವಾಗ ಸ್ವಲ್ಪ ಸಂಜೆ ಆಗ್ತಿದ್ದಂಗೆ ನಾನಿಲ್ಲಿ ಎಗ್ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಗ್ ಫ್ರೈ ಮಾಡ್ತಾಯಿದ್ವಿ. ಸಾಂಬಾರಿತ್ತು, ಎಗ್ ಫ್ರೈ ಮಾಡ್ಕೊಂಬಿಡೋಣ ಅಂತ ಎಗ್ ಫ್ರೈ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡು ಡಬಲ್ ಆಮ್ಲೆಟ್ ಹಾಕ್ಕೊಂಡ್ರು, ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಆಮ್ಲೆಟ್ ಬೇಡ ಅಂತ ಹೇಳಿ ಇಲ್ಲಿ ನಾನು ಸ್ವಲ್ಪ ಎಗ್ ಫ್ರೈಯನ್ನು ಮಾಡ್ತಾಯಿದ್ದೀನಿ. ತುಂಬ ವೀಕ್ ಆಗಿದ್ದೀನಿ ಫ್ರೆಂಡ್ಸ್. ನಾನಂತೂ ತುಂಬ ಅಂದರೆ ತುಂಬ ವೀಕ್ ಆಗಿಬಿಟ್ಟಿದ್ದೀನಿ. ಎಲ್ಲ ಕಡೆ ಕೆಲಸ, ಏನೋ ಒಂದು ಆಸೆ ಫ್ರೆಂಡ್ಸ್, ಏನೋ ಒಂದು ಉತ್ಸಾಹ. ನಾನು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಗ್ರೋ ಅಪ್ ಆಗಿದ್ದೀನಿ. ಇವಾಗ ಪ್ರಮೋಷನ್ ಅಷ್ಟೊಂದಾಗಿ ಬರ್ತಾ ಇಲ್ಲ. ಬರ್ತಾರೆ, ನಾವು ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಮನೆಯಲ್ಲೇ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಕೊಂಬಿಡೋಣ. ನನಗೆ ಫಾಲೋವರ್ಸ್ ಎಲ್ಲ ಜಾಸ್ತಿ ಜನ ಇದ್ದಾರೆ. ವ್ಯೂಸ್ ಎಲ್ಲ 50 ಮೇಲೆ ಹೋಗುತ್ತೆ. ನಂದು 50,000 ಮೇಲೆ, 1 ಲ್ಯಾಕ್ ಮೇಲೆ ವ್ಯೂಸ್ ಎಲ್ಲ ಹೋಗುತ್ತೆ. ಹಾಗಾಗಿ ಏನೋ ಒಂದು ನನಗೂ ಒಂದು ಸ್ವಲ್ಪ ಮನೆಯಲ್ಲೇ ಕುತ್ಕೊಂಡು ದುಡಿಬೋದಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಈ ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ದೀನಿ ಫ್ರೆಂಡ್ಸ್. ಯೂಟ್ಯೂಬಲ್ಲೂ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಜಾಸ್ತಿ ಹೇಳೋದೇ ಇಲ್ಲ, ಜಾಸ್ತಿ ಹೇಳೋದಕ್ಕೂ ಮನಸ್ಸು ಬರೋದಿಲ್ಲ ನನಗೆ, ಆಯಿತಾ. ಅದ್ರ ಮೇಲೆ ಒಂದು ಸ್ವಲ್ಪ ಅಮೌಂಟೇ ನನಗೆ ಬರೋದು, ಜಾಸ್ತಿ ಬರೋದು ಇಲ್ಲ. ಸ್ವಲ್ಪ ಗ್ರೋ ಅಪ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಹೇಳ್ತಾ ಇದ್ದೀನಿ. ಗ್ರೋ ಅಪ್ ಆದಮೇಲೆ ಆ ಕಡಿಮೆನೇ ಅಮೌಂಟ್ ಹೇಳ್ತೀನಿ. ಜಾಸ್ತಿ ಜನ ತೊಗೊಳ್ತಾರಲ್ವ, ಅದರಲ್ಲಿ ಸ್ವಲ್ಪ ನನಗೆ ಲಾಭ ಬಂದೇ ಬರುತ್ತೆ. ಇವಾಗ ಮೇನ್ ಬರೋದು ನಂದು ಸ್ವಲ್ಪ ಬಿಸ್ನೆಸ್ ಗ್ರೋ ಅಪ್ ಮಾಡ್ಕೊಳ್ಳೋದು ಅಂತ ಒಂದು ತಲೆಯಲ್ಲಿರೋದು. ಓಕೆ, ಬನ್ನಿ ಫ್ರೆಂಡ್ಸ್, ಇವಾಗ ಎಗ್ ಫ್ರೈ ಮಾಡ್ತಾಯಿದ್ದೀನಿ. ಎಗ್ ಫ್ರೈ ಮಾಡಿದ ನಂತರ ಊಟ ಮಾಡಿ ಸ್ವಲ್ಪ ಡೋರಿಗೆ ಪಪ್ಪಾಯ ಹಣ್ಣನ್ನು ತಿನ್ನಿಸ್ತಾ ಇದ್ದೀರಾ, ಏನೆಲ್ಲ ಹಣ್ಣು ತಿನ್ನಿಸ್ತೀರಾ ಅಂತ ಕೇಳ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಬರುತ್ತೆ. ಇವಾಗ ಸದ್ಯಕ್ಕೆ ಪಪ್ಪಾಯ ಹಣ್ಣು ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ತುಂಬ ಇಷ್ಟ. ವೀಕ್ಲಿ ಒಂದು 3 ಟೈಮ್ ಅಥವಾ 4 ಟೈಮ್ ತಿನ್ನಿಸ್ತೀನಿ. ಮಕ್ಕಳು ಮೋಷನ್ ಎಲ್ಲ ನೀಟಾಗಿ ಮಾಡ್ತಾ ಇಲ್ಲ. ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಮೇನ್ ಬಂದು ಸ್ಕಿನ್ನು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬ ಸ್ಕಿನ್ನು ಡೆವಲಪ್ಮೆಂಟ್ ಆಗುತ್ತೆ. ಸ್ಕಿನ್ ಅಲರ್ಜಿ ಯಾವುದೂ ಬರೋದಿಲ್ಲ. ಕಣ್ಣಿಗಂತೂ ತುಂಬ ಒಳ್ಳೆಯದು. ಪರಂಗಿಹಣ್ಣು ತಿನ್ನೋದ್ರಿಂದ ಕಣ್ಣಿಗೆ ಅಂದರೆ ತುಂಬ ಒಳ್ಳೆಯದು. ತುಂಬ ಹೆಲ್ದಿಯಾಗಿರ್ತಾರೆ. ಆಲ್ ಓವರ್ ಪರಂಗಿಹಣ್ಣು ತಿನ್ನೋದ್ರಿಂದ ಇಡೀ ದೇಹಕ್ಕೆ ಒಳ್ಳೆಯದು. ಮೇನ್ ಬಂದು ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ತಿನ್ನಿಸ್ಬೇಕು. ನಮ್ಮ ಡೋರಿಗೆ ಏನು ಮಾಡ್ತೀನಿ ಅಂದರೆ ಪ್ಯೂರಿ ಮಾಡಿ ಕೊಡ್ತೀನಿ. ಮಿಕ್ಸಿ ಜಾರಿಗೆ ಹಾಕೊಡೋದಿಲ್ಲ. ದಯವಿಟ್ಟು ಮಿಕ್ಸಿ ಜಾರಿಗೆ ಹಾಕೋದಕ್ಕೆ ಹೋಗ್ಬಿಡಿ. ಸ್ಪೂನಲ್ಲೇ ನೀಟಾಗಿ ಹಿಂಗೆ ಸ್ವಲ್ಪ ಹಾಗೆ ಎರ್ಕೊಂಡ್ರೆ ಸಾಕಾಗುತ್ತೆ. ಒಂಥರ ಪ್ಯೂರಿ ಥರ ಬಂದುಬಿಡುತ್ತೆ. ಅದನ್ನು ತಿನ್ನಿಸಿದ್ರೆ ತುಂಬ ಇಷ್ಟಪಡ್ತಾರೆ. ಸ್ವೀಟಾಗಿರುತ್ತೆ ಅಲ್ವಾ, ತಿಂದುಬಿಡ್ತಾರೆ. ನಮ್ಮ ಡೋರ ಒಂದು ಸ್ವಲ್ಪ ತಿಂತಾಳೆ, ಚೆನ್ನಾಗಿ ಇಷ್ಟಪಡ್ತಾಳೆ. ಎಲ್ಲ ಹಣ್ಣಿಗಿನ್ನ ಸ್ವಲ್ಪ ಇದು ತಿಂತಾಳೆ. ಪಪ್ಪಾಯ ಹಣ್ಣು ಅಂದರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಪ್ರೊಮೋಗ್ರಾನೇಟು ಅದು ಇಷ್ಟಪಡ್ತಾಳೆ. ಇವಾಗ ಮತ್ತೆ ನನ್ನ ಹಸ್ಬೆಂಡು ಸಂಜೆಗೆ ಅಂತ ಹೇಳಿ ಫಿಶ್ಶು ಅವ್ಳಿಗೆ ಹಾವಿಂದು ಏನಪ್ಪ
ಹಾವು ಮೀನು ಅಂತಾರಲ್ವ ಫ್ರೆಂಡ್ಸ್, ಅದು ನನಗೆ ಬಾಯಿ ಬರ್ತಾನೆ ಇಲ್ಲ. ಹಾವು ಮೀನು ಅಂತಾರಲ್ಲ ಅಲ್ವಾ, ಆ ಒಂದು ಹಾವು ಮೀನನ್ನು ತೊಗೊಂಬಂದಿದ್ರು. ನಾನು ನೋಡೇ ಒಂಥರ ಭಯ ಆಯಿತು, ಇಟ್ಕೊಳ್ಳೋದಕ್ಕೂ ಒಂಥರ ಭಯ ಆಗ್ತಾಯಿತ್ತು. ಇನ್ನು ನಿಜವಾದ ಹಾವು ಹಿಡ್ಕೊಂಬಿಟ್ರೆ ಅಷ್ಟೇ. ಹಾವು ಮೀನು ತಿಂತಾರೆ ಅಂತ ಹೇಳಿ ನಾವು ಜೀವನದಲ್ಲಿ ಹಾವು ಮೀನು ತಿಂದೇ ಇಲ್ಲ. ಫಸ್ಟ್ ಟೈಮ್ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡು ಒಂದು ಅರ್ಧ ಕೆ ಜಿ ತೊಗೊಂಬಂದಿದ್ದಾರೆ ಅವ್ರಿಗೆ ಅಂತ ಹೇಳಿ. ನಾನೇನು ತಿನ್ನೋದಿಲ್ಲ ಫ್ರೆಂಡ್ಸ್, ನಾನು ಚಿಕನ್ ತರಿಸ್ಕೊಂಡಿದ್ದೀನಿ. ಹಾವು ಮೀನು ಸಾಂಬಾರು ಮಾಡ್ಕೊಡಮ್ಮ ಅಂತ ಅಂದರು. ನನಗೆ ಮಾಡೋದಕ್ಕೆ ಬರೋದಿಲ್ಲ ಅಂದೆ. ಅಯ್ಯೋ, ಮೀನು ಸಾಂಬಾರು ಹೆಂಗೆ ಮಾಡ್ತೀವಿ ಹಂಗೆ ಮಾಡು, ಈ ಮೀನನ್ನು ಬಿಡು ಅಷ್ಟೇ ಅಂತ ಹೇಳಿದರು. ಹೇಗೋ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ನಮ್ಮ ಲೈಫಲ್ಲೇ ಮನೇಲಿ ಹಾವು ಮೀನನ್ನು ತೊಗೊಂಬಂದಿದ್ದೀವಿ. ನೀವು ಯಾರು ತಿಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಫಸ್ಟ್ ಟೈಮ್ ಮಾಡ್ತಿರೋದು. ನನ್ನ ಹಸ್ಬೆಂಡು ಚೆನ್ನಾಗಿತ್ತು ಅಂತ ತಿಂದರು. ಸ್ವಲ್ಪ ಇದಕ್ಕೆ ಹುಳಿ ಜಾಸ್ತಿ ಹಾಕಬೇಕಂತೆ, ಹುಳಿ ಜಾಸ್ತಿ ಹಾಕಿ ಮಾಡಿಕೊಟ್ಟಿದ್ದೆ. ಒಣಮೆಣ್ಸಿಕಾಯಿ ಫ್ರೈಗೆ ಹಾಕಿದ್ದೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಣಮೆಣ್ಸಿಕಾಯಿ ಕರಿಬೇವೆಲ್ಲ ಫ್ರೈಗೆ ಹಾಕಿದ್ದೆ, ಮಾಮೂಲಿ ಮಸಾಲೆ ಎಲ್ಲ ಹಾಕಿದ್ದೆ. ಅದು ನೋಡ್ರೆ ಒಂಥರ ಭಯ ಆಗ್ತಾಯಿತ್ತು ಫ್ರೆಂಡ್ಸ್. ಒಂದೇ ಮುಳ್ಳಿರೋದು, ಒಂದೇ ಮುಳ್ಳಿರುತ್ತೆ. ಇದನ್ನು ಫ್ರೈ ಮಾಡಿದರೆ ತವಾ ಫ್ರೈ ಅಂತಾರೆ ನೋಡಿ, ಅದು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡು ಅದಕ್ಕೆ ತಿಂತಾಯಿದ್ದಾರೆ. ಚಳಿಗೆ ಅದಕ್ಕೂ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಮಾಡ್ಕೊಂಡು ತಿಂತಾಯಿದ್ದಾರೆ. ನಾನು ಮಸಾಲೆ ಎಲ್ಲ ರುಬ್ಬಿಟ್ಕೊಟ್ಟಿದ್ದೆ. ನಮಗೆ ಮಾತ್ರ ಚಿಕನ್ನು ಸಾಂಬಾರು ಮಾಡ್ಕೊಳ್ತೀನಿ. ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಅನ್ನಕ್ಕೆ ಮುದ್ದೆಗೆ ಎಲ್ಲ ಸಾಲೋದಿಲ್ಲ, ಮುದ್ದೆಗೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಚಿಕನ್ ಸಾಂಬಾರನ್ನೇ ಮಾಡ್ಕೊಳ್ತಾ ಇದ್ದೀವಿ. ಅದ್ರೊಳಗೆ ಹಾಕಿದ ತಕ್ಷಣ ಮೀನು ಹೆಂಗಾಗ್ಬಿಡ್ತು ಅಂತಂದರೆ ಫುಲ್ ಬೆಂದೋಗೋ ಥರ ಆಗ್ಬಿಡ್ತು. ಮೇಲುಗಡೆ ಚರ್ಮ ಎಲ್ಲ ಹಂಗೆ ಬಿಟ್ಕೊಳ್ತಾ ಇತ್ತು. ಭಯ ಆಯ್ತಿತ್ತು ಅದು ನೋಡಿ. ಕೊನೆಗೂ ನನ್ನ ಹಸ್ಬೆಂಡು ಫೋರ್ಸ್ ಮಾಡಿ ತಿನ್ನಿಸಿದ್ರು ಫ್ರೆಂಡ್ಸ್. ಒಂಚೂರು ತಿನ್ನೋಕ್ಕೆ ಸೇಮ್ ಫಿಶ್ ಥರನೇ ಇದೆ, ಅದರ ಮುಳ್ಳು ಒಳಗೆಲ್ಲ ಇರುತ್ತೆ ಅಲ್ವಾ, ಮುಳ್ಳು ಸಮೇತ ನನ್ನ ಹಸ್ಬೆಂಡು ಕಡ್ಕೊಂಡು ಹಂಗಂಗೆ ತಿಂತಾಯಿದ್ರು. ನಾನು ಸ್ವಲ್ಪ ಮುಳ್ಳು ತೆಗ್ದು ತಿಂದೆ. ಸೇಮ್ ಫಿಶ್ ಥರನೇ ಇತ್ತು, ಒಂಥರ ಚೆನ್ನಾಗಿರಲಿಲ್ಲ, ನನಗೇನೋ ಇಷ್ಟ ಆಗಲಿಲ್ಲ. ಮಾಮೂಲಿ ನಮಗೆ ತರ್ತಾರೆ ನೋಡಿ ಅದೇ ಇಷ್ಟ ಆಗುತ್ತೆ. ಪಾಂಪ್ಲೆಟ್ ಮೀನು ಅಂತಾರೆ ನೋಡಿ, ಅದೆಲ್ಲ ಇಷ್ಟ ಆಗುತ್ತೆ. ಬನ್ನಿ ಇವಾಗ ಸ್ವಲ್ಪ ಚಿಕನ್ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಆಗಲಿಂದ ಇದು ಮಾಡ್ತಾ ಇದ್ದಾರೆ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ನಾವು ತಿನ್ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕಿತ್ತು, ಮತ್ತೆ ಬೇಯಿಸ್ತಾ ಇದ್ದಾರೆ, ಚೆನ್ನಾಗಿ ಕುದಿಸ್ತಾ ಇದ್ದಾರೆ. ಫಿಶ್ ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಆ ಸಾಂಬಾರಲ್ಲಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಫಿಶ್ ಫ್ರೈ ಅಂದರೆ ತವಾ ಫ್ರೈ ಇಷ್ಟ, ಫಿಶ್ ಕಬಾಬ್ ಇಷ್ಟ. ಮತ್ತು ಚಿಕನಲ್ಲಿ ಚಿಕನ್ ಸಾಂಬಾರು, ಮೊಟ್ಟೆ ಕೋಳಿ ಸಾಂಬಾರು, ಕಬಾಬ್ ಆ ರೀತಿಯಾಗಿ ತಿಂತೀನಿ. ಬಿರಿಯಾನಿನೂ ಸಹಿತ ತಿಂತೀನಿ, ಆದರೆ ಬಿರಿಯಾನಿ ರೈಸ್ ತಿಂತೀನಿ. ಬಿರಿಯಾನಿ ಚಿಕನ್ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಚಿಕನ್ ನಮಗೆ 1.5 kg ಚಿಕನ್ ತೊಗೊಂಬಂದಿದ್ರು. ಚಿಕನ್ ಸಾಂಬಾರು ಮಾಡಿಬಿಡೋಣ ಅಂತ. ಅವ್ರು ಬರೋ ಅಷ್ಟೊತ್ತಿಗೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಫ್ರೆಂಡ್ಸ್. ಡೈಲಿ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಪ್ರಾಡಕ್ಟ್ ಎಲ್ಲ ತೋರಿಸ್ಬೇಕಾಗುತ್ತೆ ಅವ್ರಿಗೆ, ಎಷ್ಟು ಅಮೌಂಟು ಏನು. ವಾಟ್ಸಪ್ಪಿಗೆ ಮೆಸೇಜ್ ಮಾಡಿದ ತಕ್ಷಣ ಅವ್ರ ಜೊತೆ ಒಂದು 10 ನಿಮಿಷ 15 ನಿಮಿಷ, ಒಬ್ಬೊಬ್ಬರು ಅರ್ಧ ಗಂಟೆ ಮೆಸೇಜ್ ಮಾಡ್ತಾರೆ, ಒಂದು ಪ್ರಾಡಕ್ಟ್ ತೊಗೊಳೋದಿಲ್ಲ. ಆ ಟೈಮಲ್ಲಿ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಒಬ್ಬೊಬ್ಬರು ತುಂಬ ಹರ್ಟ್ ಮಾಡಿಬಿಡ್ತಾರೆ. ತೊಗೊಂಡ್ರೆ ಮಾತ್ರ ಏನೋ ಒಂದು ರೇಟ್ ಕೇಳಿ ಒಂದು 5 ನಿಮಿಷಕ್ಕೆ ಮುಗಿಸ್ಬಿಡ್ಬೇಕು. ಒಬ್ಬೊಬ್ಬರು ಸುಮ್ಮನೆ ರಾಗಿ ಸರಿ ಮಾಡೋದು ಹೆಂಗೆ, ಮಗುಗೆ ಹಾಗಾಗಿದೆ ಹಿಂಗಾಗಿದೆ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಅಯ್ಯೋ ಏನೋ ಪ್ರಾಡಕ್ಟ್ ತೊಗೊಳ್ತಾರಲ್ವಾ ಅಂತ ನಾವು ಖುಷಿಗೋಸ್ಕರ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಅರ್ಧ ಗಂಟೆ ನಮ್ಮ ಕೆಲಸ ಎಲ್ಲ ಬಿಟ್ಕೊಂಡು ಅವ್ರ ಜೊತೆ ಮೆಸೇಜ್ ಮಾಡ್ತಿರ್ತೀವಿ. ಲಾಸ್ಟಿಗೆ ಯಾವುದು ಬೇಡ ಸಿಸ್ಟರ್ ಅಂತ ಹೇಳಿ ಅವ್ರ ಮೆಸೇಜ್ ಎಲ್ಲ ಡಿಲೀಟ್ ಮಾಡಿಬಿಡ್ತಾರೆ. ಈ ಥರ ಮಾಡಿದರೆ ಹೆಂಗೆ ಫ್ರೆಂಡ್ಸ್? ನಮಗೆ ತುಂಬ ಬೇಜಾರಾಯಿತು ಅದೊಂದು ನೆನೆಸ್ಕೊಂಡು. ನನಗೆ ಬಿಸ್ನೆಸ್ಸಲ್ಲೂ ಈ ಥರದ್ದೆಲ್ಲ ಆಗುತ್ತಾ ಅಂತ ಅನ್ನಿಸ್ತು. ಲೈಫಲ್ಲೇ ಏನೇನೋ ಕಷ್ಟಪಟ್ಟಿದ್ದೀನಿ, ಇದೊಂದು ಕಷ್ಟಪಡೋದ್ರಲ್ಲಿ ಏನಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಒಂದೊಳ್ಳೆ ಕೆಲಸಕ್ಕೆ ಕೈ ಇಟ್ಟಿದ್ದೀನಿ ಫ್ರೆಂಡ್ಸ್. ನಿಮ್ಮ ಆಶೀರ್ವಾದ ಬೇಕು ಅಷ್ಟೇ. ನೀವು ತೊಗೊಳ್ತೀರ ಬಿಡ್ತೀರ ಅದು ಸೆಕೆಂಡ್ರಿ, ಮೇನ್ ಬಂದು ನಿಮ್ಮ ಆಶೀರ್ವಾದ ಇದ್ದರೆ ನನಗೆ ಸ್ವಲ್ಪ ಖುಷಿ ಆಗುತ್ತೆ ಫ್ರೆಂಡ್ಸ್. ಮತ್ತು ಸಹನಾ ಕಡೆಯಿಂದ, ಯೂಟ್ಯೂಬ್ ಸಹನಾ ಕಡೆಯಿಂದ ತೊಗೊಂಡಿದ್ದೀರಾ ಅಂತ ನನಗೆ ಖುಷಿ ಆಗುತ್ತೆ. ಓಕೆನಾ? ನನ್ನ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸು ತೊಗೊಂಡಿದ್ದಾರೆ ಅಂತ ಒಂದು ಸ್ವಲ್ಪನಾದರೂ ಖುಷಿಯಾಗಿರುತ್ತೆ. ನೀವು ಒಂದು ಸರಿನಾದ್ರು ತೊಗೊಂಡು ನೋಡಿ, ಆಮೇಲೆ ಮತ್ತೆ ಆರ್ಡರ್ ಮಾಡ್ಬೋದು. ಮತ್ತೆ ಒಂದು ಸರಿ ತೊಗೊಂಡು ಮತ್ತೆ ಆರ್ಡರ್ ಮಾಡ್ತಾಯಿದ್ದಾರೆ, ಅದು ನನಗೆ ತುಂಬ ಖುಷಿ ಆಯಿತು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಸಿಸ್ಟರ್. ಇದು ಪ್ರಾಡಕ್ಟು ಬೇರೆ ಕಡೆ ಎಲ್ಲ 350 400 ಎಲ್ಲ ಹೇಳ್ತಾ ಇರ್ತಾರೆ. ಈ ಫ್ರಾಕಿಗೆ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅಷ್ಟು ನೋಡಿ ಖುಷಿ ಆಯಿತು ಫ್ರೆಂಡ್ಸ್. ಒಳ್ಳೊಳ್ಳೆ ಕಮೆಂಟ್ ಹಾಕಿ, ಬ್ಯಾಡ್ ಕಮೆಂಟ್ ಹಾಕ್ಬಿಡಿ. ಬ್ಯಾಡ್ ಕಮೆಂಟ್ ಯಾರೂ ಹಾಕಿಲ್ಲ, ಆದರೆ ವಾಟ್ಸಪ್ಪಲ್ಲಿ ಸುಮ್ಮನೆ ಮೆಸೇಜ್ ಮಾಡ್ತಿರ್ತಾರೆ. ಏನು ಬೇಕು ಅವ್ರಿಗೆ ಉಪಯೋಗಿಸ್ಕೊಂಡ್ಬಿಡ್ತಾರೆ ಮೆಸೇಜ್ ಮಾಡಿಸ್ಕೊಂಡು. ಆಮೇಲೆ ಏನು ಬೇಡ ಅಂತ ವಾಟ್ಸಪ್ ಮೆಸೇಜೆಲ್ಲ ಡಿಲೀಟ್ ಮಾಡಿಬಿಡ್ತಾರಲ್ವ, ಆಗ ಸ್ವಲ್ಪ ಹರ್ಟ್ ಆಗುತ್ತೆ. ಅದು ಬೇಡ ಬಿಡಿ ಫ್ರೆಂಡ್ಸ್, ಆ ಕಷ್ಟ ನನ್ನ ಮನಸ್ಸಲ್ಲೇ ಇರಲಿ. ಓಕೆನಾ? ಬನ್ನಿ, ಇದೆಲ್ಲ ನಡಿಬೇಕಾಗುತ್ತೆ ಜೀವನದಲ್ಲಿ. ಮುಂದುವರಿಬೇಕು ಅಂತಂದರೆ ಅದೆಲ್ಲ ಕಷ್ಟನೆಲ್ಲ ಫಾಲೋ ಮಾಡ್ಕೊಂಡು ಬರಲೇಬೇಕಾಗುತ್ತೆ. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಆ ಡೋರ ಎಲ್ಲಿವರೆಗೂ ನಡೀತಾ ಇದ್ದಾಳೆ ಅಂತಂದರೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಒಂದು ಚಿಕ್ಕದಾಗಿರೋ ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಸ್ವಲ್ಪನಾದರೂ ಮುಂದೆ ಬರೋದಕ್ಕೆ ಸಾಧ್ಯ. ಯೂಟ್ಯೂಬಲ್ಲಿ ಎಷ್ಟು ಜನ ತೊಗೊಳ್ತೀರಾ ಅಂತ ನೋಡ್ತೀನಿ ಫ್ರೆಂಡ್ಸ್. ನಮ್ಮ ಪ್ರೀತಿಯ
ಮೇನ್ ಬಂದು ನನಗೆ ಯೂಟ್ಯೂಬ್ ಅಂದರೆ ತುಂಬ ಇಷ್ಟ. ನನ್ನ ಕಡೆಯಿಂದ ಒಂದು ಚಿಕ್ಕದಾಗಿ ಪ್ರಾಡಕ್ಟನ್ನು ತಗೊಳ್ಳಿ ಅಂತ ಕೇಳ್ಕೊತೀನಿ. ಜಾಸ್ತಿ ಏನು ಹೇಳೋದಿಲ್ಲ, ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಸಾಕು, ಆ ಒಂದು ಪ್ರಾಡಕ್ಟ್ ಪ್ರೈಸ್ ಎಲ್ಲ ನಿಮಗೆ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಓಕೆ, ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲವ್ ಯು ಆಲ್, ಲಾಟ್ಸ್ ಆಫ್ ಲವ್ ಯು.